ವೆಂಕಟಯ್ಯ ಪಾಲಂ ಎನ್ನುವ ಗ್ರಾಮದಲ್ಲಿ ಶೇಷಮ್ಮ, ಅನುಷ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು. ಅನುಷಳ ಗಂಡನಾದ ಸೀನು ವ್ಯವಸಾಯವನ್ನು ಮಾಡ್ತಾ ಇದ್ದ. ಸೀನು ಸೀನು ಮಾವ, ಅವರು ಮನೆಯಲ್ಲಿ ಇಲ್ಲ, ಹೊಲಕ್ಕೆ ಹೋಗಿದ್ದಾರೆ. ಹೌದಮ್ಮ, ಹೊಲದಿಂದ ಬಂದ ನಂತರ ವೀರಯ್ಯ ಮಾವ ಬಂದಿದ್ರು ಅಂತ ಹೇಳಮ್ಮ. ಆಯ್ತು ಮಾವ, ಹೇಳ್ತೀನಿ. ಆ ನಂತರ ಸ್ವಲ್ಪ ಸಮಯದಲ್ಲೇ ಸೀನು ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ. ಅವನನ್ನು ನೋಡಿದ ಅನುಷ, ರೀ ಬಂದ್ರಾ? ನಿಮಗೋಸ್ಕರ ವೀರಯ್ಯ ಮಾವ ಮನೆಗ್ ಬಂದಿದ್ರು. ನೀವು ಮನೆಗ್ ಬಂದ್ಮೇಲೆ ಅವರು ಬಂದ ವಿಷಯವನ್ನು ನಿಮ್ಗೆ ಹೇಳಕ್ ಕೇಳಿದ್ರು. ಓ ಹೌದಾ, ನಾನು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ. ಇವಾಗ ತಾನೇ ರೀ ನೀವು ಬಂದಿದ್ದು. ಬಂದು ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಹೋಗಿ. ನನಗೆ ಹಸಿವೇನೂ ಇಲ್ಲ ಅನುಷ, ಆಮೇಲೆ ವಿಶ್ರಾಂತಿ ಅನ್ನೋದು ಈ ಜನ್ಮದಲ್ಲಿ ಇಲ್ಲ. ಹೀಗೆ ಸೀನು ವೀರಯ್ಯನ ಬಳಿ ಹೋಗಿ ಬಂದ. ಏನ್ರಿ, ಯಾಕೆರಿ ಅಷ್ಟೊಂದು ಚಿಂತೆಯಲ್ಲಿದ್ದೀರಾ? ವೀರಯ್ಯ ನಮ್ಮ ಮನೆಗೆ ಬಂದಿದ್ದು ಅವ್ರ ಜೊತೆ ತಗೊಂಡಿರುವ ಸಾಲ ಕೇಳಲಿಕ್ಕೆ. ನಮ್ಮ ಬೆಳೆ ಕೈಗೆ ಬಂದ ತಕ್ಷಣ ಹಣ ಕೊಡ್ಬೇಕಂತೆ. ಆದ್ರೆ ನಾವು ಬೆಳೆದಂತಹ ಬೆಳೆಗೆ ಅವರು ಕೊಟ್ಟ ಹಣಕ್ಕೆ ಸ್ವಲ್ಪ ಕೂಡ ಸಂಬಂಧ ಇಲ್ಲ. ನಾವು ಹೊಲಕ್ಕೆ ಹಾಕಿದ ಅಸಲು ಕೂಡ ಬರಲ್ಲ. ಹೀಗೆ ಇದ್ರೆ ನಾವು ಹೇಗೆ ಸಾಲ ಕಟ್ಟೋದು, ಹೇಗೆ ನೆಮ್ಮದಿಯಿಂದ ಜೀವನ ಮಾಡೋದು? ಹಾಗೆ ಹೇಳಿ ಸೀನು ಅವನ ರೂಮಿಗೆ ಹೊರಟು ಹೋದ. ಊಟ ಮಾಡಿ ಹೋಗಿ ಮಲ್ಕೊಳ್ರಿ. ನಾನು ಹೇಳ್ದೆ ಅಲ್ವಾ ನನಗೆ ಹಸಿವಿಲ್ಲ ಅಂತ. ಹಾಗೆ ಹೇಳಿ ಸೀನು ಹಾಗೆ ಮಲ್ಕೊಂಡ. ಆ ನಂತರ ಅನುಷಳ ಅತ್ತೆಯಾದ ಸೇಸಮ್ಮ ಬಂದ್ರು. ಅನುಷಾ, ಅವನ್ ಬನ್ನಮ್ಮ? ಇಲ್ಲ ಅತ್ತೆ, ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹಾಗೇನೆ ಹೋಗಿ ಮಲ್ಕೊಂಡ್ರು. ಆ ವ್ಯವಸಾಯ ಬೇಡ, ಪಟ್ಟಣದಲ್ಲಿ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರೆ ಅವನ್ ಕೇಳ್ತಾನಾ? ಯಾಕತ್ತೆ, ನಮ್ಮತ್ರ ಅಷ್ಟೊಂದು ಹೊಲ ಗದ್ದೆ ಇಟ್ಕೊಂಡು ನಾವ್ಯಾಕತ್ತೆ ಇನ್ನೊಬ್ಬರ ಜೊತೆ ಸಂಬಳಕ್ಕೆ ಕೆಲಸ ಮಾಡ್ಬೇಕು? ಎಷ್ಟು ಹೊಲ ಆಸ್ತಿ ಇದ್ರೆ ಏನಮ್ಮ ಪ್ರಯೋಜನ? ₹1 ಸಂಪಾದನೆ ಮಾಡ್ಲಿಕ್ಕೆ 5 ರೂಪಾಯಿ ಖರ್ಚು ಮಾಡ್ಬೇಕು. ಹೀಗೆ ಶೇಷಮ್ಮ ಕೂಡ ಏನು ಊಟ ಮಾಡದೆ ಹೋಗಿ ಮಲಗಿದ್ರು. ಅದನ್ನು ನೋಡಿ ಅನುಷ ಕೂಡ ಹೋಗಿ ಮಲಗಿ ನಿದ್ರೆ ಮಾಡಿದ್ಲು. ಈಗಿರುವಾಗ ಶೇಷಮ್ಮ ಒಂದು ದಿನ ರಸ್ತೆಯಲ್ಲಿ ತಲೆ ಸುತ್ತಿ ಬಿದ್ರು. ಅವಳನ್ನು ಅನುಷ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಲು. ಅಮ್ಮ ಅನುಷ, ನಿಮ್ಮ ಅತ್ತೆ ತುಂಬಾ ಆಯಾಸವಾಗಿ ಕೆಳಗೆ ಬಿದ್ದಿದ್ದಾರೆ. ಅವರಿಗೆ ತುಂಬಾ ವಿಟಮಿನ್ಸ್ಗಳ ಅವಶ್ಯಕತೆ ಇದೆ. ಅವರಿಗೆ ಆಹಾರ ಪೌಷ್ಟಿಕಾಂಶವಿರುವ ಹಣ್ಣು ತರಕಾರಿನ ಕೊಡಿ. ಅಯ್ಯೋ, ನಮ್ಮ ಅತ್ತೆಯವರು ಪ್ರತಿದಿನ ತರಕಾರಿಯಲ್ಲೇ ಊಟ ಮಾಡ್ತಾರೆ. ಆಗಿರುವಾಗ ಅವರಿಗೆ ಯಾಕೆ ಈ ರೀತಿ ತೊಂದರೆ ಎಲ್ಲ ಬಂತು? ಅಮ್ಮ ಅನುಷಾ, ಇವಾಗ ಶುದ್ಧವಾದ ತರಕಾರಿ ಹಣ್ಣುಗಳು ಎಲ್ಲಿ ಸಿಗ್ತಾ ಇದೆ ಹೇಳು? ಎಲ್ಲರೂ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಿಸಿನೇ ತರಕಾರಿಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಹಾಗೆ ಹೇಳಿ ಅಲ್ಲಿಂದ ಹೊರಟು ಡಾಕ್ಟರ್ ಅನುಷಾ ಮತ್ತು ಶೇಷಮ್ಮ ನಡ್ಕೊಂಡೆ ಬಸ್ ಸ್ಟ್ಯಾಂಡಿಗೆ ಬಂದ್ರು. ಈ ಕಾಲದಲ್ಲಿ ಯಾರು ಕ್ರಿಮಿನಾಶಕ ಔಷಧಿಗಳನ್ನು ಉಪಯೋಗ ಮಾಡದೆ ತರಕಾರಿಯನ್ನು ಬೆಳೆಸ್ತಾರೆ? ಇಲ್ಲಿ ಬೇರೆ ಎಲ್ಲಿ ಒಳ್ಳೆ ತರಕಾರಿ ಸಿಗುತ್ತೆ ಹೇಳ್ ನೋಡೋಣ. ಸರಿ ಕಣೆ, ಹೇಗೋ ಪಟ್ನಕ್ಕೆ ಬಂದಿದೀವಲ್ವಾ, ಸ್ವಲ್ಪ ಒಳ್ಳೆ ತರಕಾರಿನ ತಗೊಂಡೋಗೋಣ. ಹೀಗೆ ಶೇಷಮ್ಮ ಅನುಷಾ ತರಕಾರಿ ಅಂಗಡಿಗೆ ಬಂದ್ರು. ಅಣ್ಣ, ಈ ಬೆಂಡೆಕಾಯಿಗೆ ಎಷ್ಟಣ್ಣ? ಇಲ್ಲಿ ನೋಡಮ್ಮ, 1 ಕೆಜಿ ಬೆಂಡೆಕಾಯಿ 100 ರೂಪಾಯಿ. ಕೆಜಿಗೆ 100 ರೂಪಾಯಿ ಅಂತ ಹೇಳಿದಾಗ ಅನುಷಾ ಬಾಯಿ ಬಿಟ್ಕೊಂಡ್ ನೋಡಿದ್ಲು. ಏನು, ಬೆಂಡೆಕಾಯಿ ಕೆಜಿಗೆ 100 ರೂಪಾಯಿಯ? ನಮ್ಮ ಊರಲ್ಲಿ ಕೆಜಿಗೆ 20 ರೂಪಾಯಿ. ನಾವು ಹಳ್ಳಿಯಿಂದ ಬಂದಿದೀವಿ ಅಂತ ನಮ್ಗೆ ನೀವು ಮೋಸ ಮಾಡ್ತೀರಾ? ಇಲ್ಲಿ ನೋಡಿ ಅಮ್ಮ, ನಾನೇನು ನಿಮ್ಗೆ ಮೋಸ ಮಾಡ್ತಿಲ್ಲ. ನಮ್ ಜೊತೆ ಇರುವ ತರಕಾರಿಗಳೆಲ್ಲ ಹೀಗೇನೆ. ಯಾಕೆ ನೀವು ಬೆಳಿತಾ ಇರೋ ತರಕಾರಿನ ಭೂಮಿ ಮೇಲೆ ಬೆಳಿತಾ ಇದ್ದೀರಾ ಅಥವಾ ಆಕಾಶದಲ್ಲಿ ಬೆಳೆಸ್ತಾ ಇದ್ದೀರಾ? ಅಯ್ಯೋ, ಹಾಗೆ ಅಲ್ಲಮ್ಮ. ನನ್ನ ಶಾಪಿನ ಹೆಸರು ನೋಡಿದ್ರ? ಆರ್ಗ್ಯಾನಿಕ್ ತರಕಾರಿ ಅಂಗಡಿ. ಆರ್ಗ್ಯಾನಿಕಾ ಅಂದ್ರೆ ಅವ್ರು ಯಾರು? ನನಗ್ ಗೊತ್ತಿಲ್ಲ. ಅಯ್ಯೋ, ಆರ್ಗ್ಯಾನಿಕ್ ಅಂದ್ರೆ ಮನುಷ್ಯರ ಹೆಸರಲ್ಲಮ್ಮ. ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ಕ್ರಿಮಿನಾಶಕ ಪದಾರ್ಥಗಳನ್ನು ಹಾಕದೆ ಪ್ರಕೃತಿಯಿಂದಲೇ ತರಕಾರಿಯನ್ನು ಬೆಳೆಸೋದು. ಏನು, ಈ ತರಕಾರಿನ ಯಾವುದೇ ಕ್ರಿಮಿನಾಶಕ ಔಷಧಿ ಹಾಕದೆ ಬೆಳೆಸಿದ್ದೀರಾ? ನಾವು ನಂಬಲ್ಲಪ್ಪ. ಅಮ್ಮ, ನೀವು ಆಗಿನ ಕಾಲದ ಮಹಿಳೆ, ನೀವು ಕೂಡ ಹೀಗೆ ಹೇಳೋದು ತಪ್ಪಲ್ವಾ? ನೀವು ಚಿಕ್ಕದಿರುವಾಗ ನಿಮ್ಮ ತಂದೆ ತಾಯಿ ತರಕಾರಿನ ಹೀಗೇನೆ ಬೆಳೆಸಿದ್ರಾ? ಆ ಕಾಲದಲ್ಲಿ ಕ್ರಿಮಿನಾಶಕ ಮದ್ದೆಲ್ಲ ಎಲ್ಲಿಂದ ಇತ್ತು? ಆವಿದ್ರು ಏನೇ ಇದ್ರು ಬೆಳೆನ ಬೆಳಿತಾ ಇದ್ರು. ಹಾಗೇನೆ ನಾನ್ ಕೂಡ ತರಕಾರಿನ ಬೆಳಿತಾ ಇದ್ದೀನಮ್ಮ.
ಹಾಗೆ ಹೇಳಿದ. ಆಗ ಅನುಷಾ ಅಲ್ಲಿಂದ ಸ್ವಲ್ಪ ತರಕಾರಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಲು ಆರಂಭಿಸಿದ್ಲು. ಸೀನು ಹೊರಗೆ ಹೋಗುವುದನ್ನು ನೋಡಿ, ರೀ, ಅಡಿಗೆ ಆಗ್ತಾ ಇದೆ, ಎಲ್ಲಿಗೋಗ್ತಿದ್ದೀರಾ? ಊಟ ಮಾಡ್ಕೊಂಡೋಗಿ. ಸೀನು ಬಂದು ಊಟವನ್ನು ಮಾಡಿದ. ಆಹಾ ಅನುಷಾ, ಇವತ್ತು ಏನಾಕಿ ಸಾರ್ ಮಾಡ್ದೆ? ಇವತ್ ಸಾರು ತುಂಬಾ ಚೆನ್ನಾಗಿದೆ. ಇಷ್ಟು ರುಚಿಯಾಗಿ ನಾನು ಇವತ್ತೇ ಊಟ ಮಾಡ್ತಾ ಇದ್ದೀನಿ. ಹೀಗೆ ಹೆಂಡತಿಯನ್ನು ಹೊಗಳ್ತಾ ಹೊರಟೋದ. ಇದೇನಿದು, ಯಾವತ್ತೂ ಮಾಡೋ ರೀತಿನೇ ಮಾಡಿದ್ದು, ಇವತ್ತೇನು ಹೊಸದಾಗಿ ಟೇಸ್ಟ್ ಬಂತು? ಅಮ್ಮ, ಅನುಷಾ, ತುಂಬಾ ಹಸಿವಾಗ್ತಾ ಇದೆ, ಸ್ವಲ್ಪ ಊಟ ಕೊಡಮ್ಮ. ಅತ್ತೆ, ಇವಾಗ್ಲೇ ಕೊಡ್ತೀನಿ. ಅನುಷಾ ಶೇಷಮ್ಮನಿಗೆ ಊಟವನ್ನು ಕೊಟ್ಲು. ಶೇಷಮ್ಮ 2 ಬಾಯಿ ಇಟ್ಟಂಗೆ, ಆಹಾ ಅನುಷಾ, ನನ್ನ ಚಿಕ್ಕ ವಯಸ್ಸಿನ ಊಟ ಇವಾಗ್ಲೇ ನಾನು ತಿಂತಾ ಇದ್ದೀನಿ. ಇವತ್ತು ರುಚಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದಾ, ಅಷ್ಟು ರುಚಿಯಾಗಿದ್ಯಾ? ಹಾಗೆ ಹೇಳಿ ಅನುಷಾ ಅವಳು ಊಟವನ್ನು ಮಾಡಿದ್ಲು. ಹೌದು, ಇವತ್ತು ರುಚಿ ನಿಜವಾಗ್ಲೂ ಚೆನ್ನಾಗಿದೆ. ಆರ್ಗ್ಯಾನಿಕ್ ತರಕಾರಿಯಿಂದ ಮಾಡಿದ್ರಿಂದ ಹೀಗೆ ರುಚಿ ಬಂದಿದ್ಯಾ? ಹೀಗೆ ಅನುಷಾ ಸಾಧಾರಣವಾದ ತರಕಾರಿಯನ್ನು ತಂದು ಅಡಿಗೆಯನ್ನು ಮಾಡಿದಾಗ ಆರ್ಗ್ಯಾನಿಕ್ ತರಕಾರಿಯಲ್ಲಿ ಇರುವಂತಹ ರುಚಿ ಈ ಕ್ರಿಮಿನಾಶಕ ಸಿಂಪಡಿಸಿರುವ ತರಕಾರಿಯಲ್ಲಿ ಇಲ್ವಲ್ಲ, ಅದಕ್ಕೆ ಅಷ್ಟೊಂದು ಬೆಲೆ. ಹಾಗೆ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳಿಗೆ ಒಂದು ಆಲೋಚನೆ ಬಂತು. ಹೌದು, ಹೇಗೋ ನಮ್ಮ ಮನೆ ಮುಂದೆ ಇಷ್ಟೊಂದು ಜಾಗ ಇದೆ, ನಾನ್ ಯಾಕೆ ಇಲ್ಲಿ ಈ ಆರ್ಗ್ಯಾನಿಕ್ ತರಕಾರಿನ ಹಾಕ್ಬಾರ್ದು? ಇದ್ರಿಂದ ಆರೋಗ್ಯಕ್ಕೆ ಆರೋಗ್ಯವಾಗಿಯೂ ಇರುತ್ತೆ, ಹಾಗೇನೆ ಹಣಕ್ಕೆ ಹಣ ಕೂಡ ಸಿಗುತ್ತೆ. ಏನನುಷಾ, ನೀನೇ ಒಬ್ಳೆ ಮಾತಾಡ್ತಾ ಇದ್ದೀಯಾ? ಏನಾಯ್ತು? ಏನು ಇಲ್ಲತ್ತೆ, ನಿಮ್ಗೆ ಕ್ರಿಮಿನಾಶಕವನ್ನು ಹಾಕದೆ ತರಕಾರಿಯನ್ನು ಬೆಳಿಲಿಕ್ಕೆ ಗೊತ್ತಾ? ಗೊತ್ತು, ಆದ್ರೆ ಯಾರಿವಾಗ ಆ ರೀತಿ ತರಕಾರಿನ ಬೆಳಿತಾರೆ ಹೇಳು? ತರಕಾರಿ ಸ್ವಲ್ಪ ಹೂ ಬಿಟ್ಟಂಗೆ ಏನೇನೋ ಮದ್ದಾಕಿ ಬೆಳೆಸ್ತಾರೆ. ಏನಾದ್ರೂ ಗಿಡಗಳಿಗೆ ರೋಗ ಬಂದ್ರೆ ಇಂಗ್ಲಿಷ್ ಮದ್ದನ್ನು ಹಾಕ್ತಾರೆ. ಅದಕ್ಕೆ ಅತ್ತೆ, ನಾವು ಯಾವ ಕ್ರಿಮಿನಾಶಕವನ್ನು ಹಾಕದೆ ತರಕಾರಿನ ಬೆಳೆಯೋಣ. ನೀವು ಹೇಗೆ ಬೆಳೆಸ್ಬೇಕು ಅಂತ ನನಗೆ ಹೇಳ್ಕೊಡಿ, ನಾನ್ ಬೆಳೆಸ್ತೀನಿ. ಮರುದಿನ ಅನುಷಾ ತನ್ನ ಮನೆಯ ಮುಂದೆ ಇರುವ ಜಾಗವನ್ನು ಕೊಯ್ಲು ಮಾಡಿ ಅಲ್ಲಿ ಗಿಡಗಳ ಬಿತ್ತನೆಯನ್ನು ಮಾಡಲು ಆರಂಭಿಸಿದ್ಲು. ಇಲ್ಲಿ ನೋಡು ಅನುಷಾ, ನಾವಿಲ್ಲಿ ಹುಷಾರಾಗಿ ನೋಡ್ಕೊಂಡು ತರಕಾರಿನ ಬೆಳಿಬೇಕು. ಹಾಗೆ ಗಿಡಗಳಲ್ಲಿ ಏನಾದ್ರೂ ಕಾಯಿಲೆ ಬಂದು ಹುಳಗಳು ಬಂದ್ರೆ ಇಲ್ಲಿದೆ ಅಲ್ವಾ ಬೇವಿನ ಎಲೆ, ಇದನ್ನು ರುಬ್ಬಿ ಆ ತರಕಾರಿ ಗಿಡಕ್ಕೆ ಹಾಕ್ಬೇಕು. ಹೀಗೆ ಪ್ರತಿದಿನ ಇವರಿಬ್ಬರು ಸೇರಿ ಯಾವುದೇ ಕ್ರಿಮಿನಾಶಕ ಔಷಧಿಗಳನ್ನು ಹಾಕದೆ ಆರ್ಗ್ಯಾನಿಕ್ ಆಗಿ ತರಕಾರಿಯನ್ನು ಬೆಳೆಸಿದ್ರು. ಅದನ್ನು ನೋಡಿದ ಊರಿನವರೆಲ್ಲ, ಏನಮ್ಮ ಶೇಷಮ್ಮ, ನೀವು ನಿಮ್ ಸೊಸೆ ಸೇರಿ ಯಾವ ಔಷಧಿನೂ ಹಾಕದೆ ತರಕಾರಿನ ಬೆಳೆಸ್ತಾ ಇದ್ದೀರಂತೆ? ಹೌದು ಪದ್ಮ, ಇದ್ನ ಆರ್ಗ್ಯಾನಿಕ್ ತರಕಾರಿ ಅಂತ ಹೇಳ್ತಾರೆ. ಏನು, ಯಾವ ಕೀಟನಾಶಕ ಹಾಕದೆ ತರಕಾರಿನ ಬೆಳಿತಾ ಇದ್ದೀರಾ? ಇದೆಲ್ಲ ನಡೆಯುವಂತ ಕೆಲ್ಸನಾ? ಸುಮ್ನೆ ನೀವು ಹಣವನ್ನು ವ್ಯರ್ಥ ಮಾಡ್ತೀರಾ ಅಷ್ಟೇ. ಯಾವ ತರಕಾರಿಯನ್ನು ಹೇಗೆ ಬೆಳೆಸಿದ್ರು ಕೂಡ ಅವರು ಕೊಡುವಂತಹ ದರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಹೀಗೆ ಅವರು ಬೆಳೆಯುವಂತಹ ತರಕಾರಿ ಬಗ್ಗೆ ಎಲ್ಲ ಜನರು ತಮಾಷೆ ಮಾಡ್ತಾ ಇದ್ರೂ ಕೂಡ ಅತ್ತೆ ಮತ್ತು ಸೊಸೆ ಅವರ ಪಾಡಿಗೆ ಅವರು ತರಕಾರಿಯನ್ನು ಬೆಳಿತಾನೇ ಇದ್ರು. ತರಕಾರಿಯನ್ನು ಹೇಗೆ ಬೆಳೆಸುವುದು ಅಂತ ಕೆಲವೊಂದು ಪುಸ್ತಕವನ್ನು ನೋಡಿ ತರಕಾರಿಯನ್ನು ಬೆಳೆಸಿದ್ರು. ಹೀಗೆ 3 ತಿಂಗಳ ನಂತರ ಬೆಳೆದಂತಹ ತರಕಾರಿ ಕೈ ಸೇರಿತು. ಅತ್ತೆ, ನೋಡಿದ್ರಾ ಈ ತರಕಾರಿ ಎಷ್ಟೊಂದು ಪರಿಶುದ್ಧವಾಗಿದೆ ಅಂತ? ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ. ಹೀಗೆ ಅವರು ಬೆಳೆದಂತಹ ತರಕಾರಿಯನ್ನು ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರಲು ಆರಂಭಿಸಿದ್ರು. ಇವರನ್ನು ನೋಡಿದ ಒಬ್ಬ ವ್ಯಾಪಾರಿ, ಇಲ್ ನೋಡಿ ಅಮ್ಮ, ಈ ತರಕಾರಿನ ನೀವೇ ಬೆಳೆಸಿದ್ರಾ? ಹೌದು ರೀ, ನಾವೇ ಕ್ರಿಮಿನಾಶಕ ವಸ್ತುಗಳನ್ನು ಉಪಯೋಗ ಮಾಡದೆ ತರಕಾರಿಯನ್ನು ಬೆಳೆಸಿದ್ದು. ನಿಮ್ಮ ತರಕಾರಿಯನ್ನು ನೋಡಿದಾಗನೇ ಎಲ್ಲ ಗೊತ್ತಾಗ್ತದಮ್ಮ. ನಾನು ಒಬ್ಬ ದೊಡ್ಡ ವ್ಯಾಪಾರಿ, ನನಗೆ ಇದೇ ರೀತಿ ನೀವು ತರಕಾರಿನ ಪ್ರತಿದಿನ ಕೊಡ್ತೀರಾ? ನಾನು ನಿಮಗೆ ತುಂಬಾ ಹಣವನ್ನು ಕೊಡ್ತೀನಿ, ಅದನ್ನು ನಾನೇ ನಿಮ್ಮ ಗ್ರಾಮಕ್ಕೆ ಬಂದು ತೆಗೆದುಕೊಂಡು ಹೋಗ್ತೀನಿ. ಹೀಗೆ ವ್ಯಾಪಾರಿ ಅವರಿಗೆ ಸ್ವಲ್ಪ ಹಣವನ್ನು ಕೊಟ್ಟ. ಅವರು ಅದೇ ಮೊದಲ ಸಲ ಅಷ್ಟೊಂದು ಹಣವನ್ನು ನೋಡ್ತಾ ಇರುವುದು. ಹೀಗೆ ಅವರು ಆ ವ್ಯಾಪಾರಿಗೆ ತರಕಾರಿಯನ್ನು ಮಾರಲು ಒಪ್ಪಿಕೊಂಡ್ರು. ಅತ್ತೆ, ನೋಡಿದ್ರಾ ಆರ್ಗ್ಯಾನಿಕ್ ತರಕಾರಿನ ಬೆಳೆದ್ರೆ ಎಷ್ಟೊಂದು ಲಾಭ ಬರುತ್ತೆ ಅಂತ? ಇನ್ನು ಮುಂದೆ ನಮ್ಮ ಸ್ಥಳದಲ್ಲಿ ಎಲ್ಲ ಆರ್ಗ್ಯಾನಿಕ್ ತರಕಾರಿಯನ್ನೇ ಬೆಳೆಸೋಣ. ಹೀಗೆ ಅತ್ತೆ ಸೊಸೆ ಮನೆಗೆ ಬಂದು ಉಳಿದಿರುವ ಭೂಮಿಯಲ್ಲಿ ಕೂಡ ಆರ್ಗ್ಯಾನಿಕ್ ತರಕಾರಿಯನ್ನು ಬೆಳೆಸಿದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಅವರ ಸಾಲವನ್ನೆಲ್ಲ ಮುಗಿಸಿ ಅದೇ ಊರಲ್ಲಿ ದೊಡ್ಡ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಜೀವನ ಮಾಡಿದ್ರು. ಒಂದು ಊರಿನಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಇದ್ರು. ಅವರಿಗೆ ರುಕ್ಕು ಎನ್ನುವ ಸೊಸೆ ಇದ್ಲು.
ಮಗನಾದ ಮಧು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕೆಲಸವನ್ನು ಪಟ್ಟಣದಲ್ಲಿ ಮಾಡ್ತಾ ಇದ್ದ. ವಿಧವೆಯಾದ ತನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ರುಕ್ಕು ವಿದ್ಯಾಭ್ಯಾಸವಿಲ್ಲದ ಗ್ರಾಮದ ಹುಡುಗಿ. ಅವಳಿಗೆ ಎಲ್ಲವೂ ಹೊಸತಾಗಿಯೇ ಕಾಣ್ತಿತ್ತು. ಒಂದು ದಿನ ಮಧು ತನ್ನ ಹೆಂಡತಿಯಾದ ರುಕ್ಕುಗೆ ಮ್ಯಾಗಿಯನ್ನು ಮಾಡಿಕೊಟ್ಟ. ರುಕ್ಕು, ಇದ್ನ ಮ್ಯಾಗಿ ಅಂತ ಹೇಳ್ತಾರೆ, ಸ್ಪೂನಲ್ಲಿ ಸುತ್ಕೊಂಡು ತಿನ್ಬೇಕು. ಅಯ್ಯೋ, ಏನಿದು ಹುಳ ರೀತಿ ಇದೆ, ಚೀಚಿ ನನಗ್ ಬೇಡಪ್ಪ. ಅಯ್ಯೋ, ನಿನ್ ಮುಖ, ಒಂದ್ಸಲ ತಿಂದು ನೋಡು, ಆಮೇಲೆ ನೀನೇ ಬೇಕು ಬೇಕು ಅಂತ ಕೇಳ್ತೀಯ. ರುಕ್ಕು ಮಧು ಬಲವಂತದಿಂದ ಒಂದು ಸ್ಪೂನ್ ತಿಂದ್ಲು. ಅವಳಿಗೆ ಆ ಟೇಸ್ಟ್ ತುಂಬಾನೇ ಇಷ್ಟವಾಯಿತು. ಚೆನ್ನಾಗಿದ್ಯಾ? ಅದ್ಭುತವಾಗಿದೆ ರೀ, ಇಂತಹ ರುಚಿ ನಾನ್ ಯಾವತ್ತೂ ತಿಂದೇ ಇರ್ಲಿಲ್ಲ. ಹಾಗೆ ಹೇಳಿ ಎಲ್ಲವನ್ನೂ ತಿಂದು ಖಾಲಿ ಮಾಡಿದ್ಲು. ಅವಳಿಗೆ ಮತ್ತಷ್ಟು ತಿನ್ಬೇಕು ಎನ್ನುವ ಆಸೆ ಇತ್ತು. ಏನ್ರಿ, ನನಗೆ ಇನ್ನೊಂಚೂರು ಬೇಕು ರೀ. ಏನಮ್ಮ, ಯಾವುದು ಎಷ್ಟೇ ಇಷ್ಟವಾದ್ರೂ ಮಿತವಾಗಿನೇ ತಿನ್ಬೇಕು, ಮುಖಕ್ಕೆ ಹೊಡೆದ ಹಾಗೆ ತಿನ್ಬಾರ್ದು. ಪುನಃ ಇನ್ನೊಂದಿನ ಮಾಡೋಣ, ಇವಾಗಕ್ಕೆ ಸಾಕು. ಆ ಮಾತನ್ನು ಕೇಳಿ ರುಕ್ಕು ಮುಖವನ್ನು ಸಪ್ಪೆ ಮಾಡ್ಕೊಂಡು ಕುತ್ಕೊಂಡ್ಲು. ಮರುದಿನ ಬೆಳಿಗ್ಗೆ ರುಕ್ಕು ಎದ್ದು ಸೂಪರ್ ಮಾರ್ಕೆಟಿಗೆ ಹೋದ್ಲು. ಸೂಪರ್ ಮಾರ್ಕೆಟ್ ಒಳಗೆ ಹೋಗಿ ತಿರುಗ್ತಾ ಇದ್ಲು. ಏನ್ ಮೇಡಮ್ ಬೇಕು ನಿಮ್ಗೆ? ಮ್ಯಾಗಿ. ಅಲ್ಲಿ ನೋಡಿ, ಆ ಕಡೆ ಇದೆ, ನಿಮ್ಗೆ ಯಾವ ವೆರೈಟಿ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಈ ಕೌಂಟರ್ ಹತ್ರ ಬಿಲ್ಲಿಗೆ ಬನ್ನಿ. ಏನು, ಇದ್ರಲ್ಲೂ ತುಂಬಾ ವಿಧ ಇದೆಯಾ? ಮ್ಯಾಗಿಯಲ್ಲಿ ತುಂಬಾ ವೆರೈಟಿ ಇದೆ. ಎಗ್ ಮ್ಯಾಗಿ, ಮಸಾಲಾ ಮ್ಯಾಗಿ, ಚೀಸ್ ಮ್ಯಾಗಿ, ಬಟರ್ ಮ್ಯಾಗಿ, ವೆಜಿಟೇಬಲ್ ಮ್ಯಾಗಿ, ತುಂಬಾ ವಿಧಗಳಿದೆ. ಅಯ್ಯೋ ದೇವ್ರೆ, ಮ್ಯಾಗಿಯಲ್ಲಿ ಇಷ್ಟೊಂದು ವಿಧಗಳಿದ್ಯಾ? ಹಾಗಾದ್ರೆ ಮೊನ್ನೆ ನಾನು ತಿಂತಿದ್ದು ಯಾವ ವಿಧ? ಒಂದು ಕೆಲಸ ಮಾಡಿ, ಒಳ್ಳೇದು 4 ಸೆಲೆಕ್ಟ್ ಮಾಡಿ ಎಲ್ಲದ್ರಲ್ಲೂ 2 ತಗೊಳ್ಳಿ. ಹಾಗೆ ಅಂತೀರಾ? ಸರಿ, ಹಾಕಿ, ಎಲ್ಲದ್ರಲ್ಲೂ 2 ಹಾಕಿ. ಸೇಲ್ಸ್ ಮ್ಯಾನ್ ಒಳ್ಳೆ ವ್ಯಾಪಾರ ಅಂತ ಸಂತೋಷಪಟ್ಟು ಎಲ್ಲದ್ರಲ್ಲೂ 2 ಹಾಕಿ ಬಿಲ್ಲನ್ನು ಕೊಟ್ಟ. ಬ್ಯಾಗು ತುಂಬಿಯೇ ಹೋಯಿತು. ಎಲ್ಲ ಮ್ಯಾಗಿನ ಒಂದೇ ಬ್ಯಾಗಿಗೆ ಹಾಕಿದೀನಿ ಮೇಡಮ್, ಬಿಲ್ಲು 2000 ಆಯ್ತು. ಏನು, 2000ನಾ? ನಿಮಗೆ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ ಮೇಡಮ್, ಇಲ್ಲದಿದ್ರೆ 2500 ಆಗ್ತಾ ಇತ್ತು. ಪಾಪ ಹುಚ್ಚು ರುಕ್ಕು, ಹೊರಗಿನ ಪ್ರಪಂಚದ ಪರಿಜ್ಞಾನವಿಲ್ಲದೆ 2000 ರೂಪಾಯಿ ಕೊಟ್ಟು ಮ್ಯಾಗಿಯನ್ನು ತಂದ್ಲು. ಹೊರಗಡೆ ಸುತ್ತಾಡ್ಕೊಂಡ್ ಬಂದ ಕಾರಣ ಸುಸ್ತಾಗಿ ಸೋಫಾ ಮೇಲೆ ಕೂತ್ಲು. ಶಾಂತಮ್ಮ ಅದನ್ನು ನೋಡಿ ಶಾಕ್ ಆಗಿ ಕೂತಿದ್ರು. ರುಕ್ಕು, ಏನೇ ಇದೆಲ್ಲ? ಅತ್ತೆ, ಮ್ಯಾಗಿ ಅತ್ತೆ, ಇಷ್ಟೊಂದು ವಿಧ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇರದ್ರಲ್ಲೆಲ್ಲ ಒಂದೊಂದು ತಗೊಬಂದಿದ್ದೀನಿ. ಅಯ್ಯೋ ಹುಚ್ಚು ಹುಡುಗಿ, ಎಲ್ಲವನ್ನೂ ಒಂದೇ ಸಲ ತಿನ್ನಕ್ಕಾಗುತ್ತಾ ಏನೋ? ಇಲ್ಲ ಅತ್ತೆ, ನಿಧಾನವಾಗಿ ಸ್ವಲ್ಪ ಸ್ವಲ್ಪ 1 ವಾರ ತಿನ್ನೋಣ. ಅಂದ ಹಾಗೇನೆ ರುಕ್ಕು 1 ವಾರಕ್ಕೇನೆ ಎಲ್ಲ ಪ್ಯಾಕೆಟನ್ನು ತಿಂದು ಖಾಲಿ ಮಾಡಿದ್ಲು. ಹೆಂಡತಿಗೆ ಮ್ಯಾಗಿಯ ಪರಿಚಯ ಮಾಡಿಸಿದ್ದಕ್ಕೆ ತಲೆ ಕೆರ್ಕೊಂಡ. ರುಕ್ಕು, ಮ್ಯಾಗಿ ಆರೋಗ್ಯಕ್ಕೆ ಹಾನಿಕಾರ. ಮಿತವಾಗಿ ತಿಂದ್ರೆ ಆಹಾರ, ಮಿತಿ ಮೀರಿದ್ರೆ ಅದೇ ವಿಷಕರ. ಅದ್ರಿಂದ ಕಡಿಮೆ ತಿನ್ಬೇಕು. ಆರೋಗ್ಯಕ್ಕೆ ಹಾನಿಕಾರ ಅಂದ್ರೆ ನನಗೆ ಯಾಕ್ರಿ ಪರಿಚಯ ಮಾಡಿಸಿದ್ರಿ? ಅದೇ ಹೇಳ್ತಾ ಇದ್ದೀನಲ್ವಾ, ಯಾವಾಗಾದ್ರೆ ಒಂದಿನ ತಿಂದ್ರೆ ಏನೂ ಆಗಲ್ಲ. ಹೀಗೆ ಪದೇ ಪದೇ ತಿಂದ್ರೆ ಖಂಡಿತವಾಗಿ ಕಾಯಿಲೆ ಬಂದೇ ಬರುತ್ತೆ. ಇನ್ಮುಂದೆ ನೀನು ಅಂಗಡಿಗೆ ಹೋಗ್ಬಾರ್ದು. ರುಕ್ಕು ಆ ಮಾತನ್ನು ಕೇಳಿ ಮುಖ ಊದಿಸ್ಕೊಂಡು ಕೂತಿದ್ಲು. ಹೀಗೆ 4 ದಿನ ಕಂಟ್ರೋಲ್ ಮಾಡ್ಕೊಂಡಿದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಅವಳಿಂದ ತಡ್ಕೊಳಕ್ಕಾಗಿಲ್ಲ. ಊಟ ಮಾಡುವುದನ್ನು ಕೂಡ ಬಿಟ್ಲು. ತಿನ್ಲಿಕ್ಕೆ ಏನು ಇಲ್ಲದ ಹಾಗೆ ಒಣಗಿ ಹೋಯಿತು ಅವಳ ಮುಖ. ಅಯ್ಯೋ ದೇವ್ರೆ, ಇನ್ಮುಂದೆ ನನ್ನಿಂದ ಇರ್ಲಿಕ್ಕಾಗಲ್ಲ. 4 ದಿನ ಮ್ಯಾಗಿ ತಿಂದೆ, ನನ್ನಿಂದ ಇರ್ಲಿಕ್ಕಾಗಿಲ್ಲ. ಇವತ್ತು ಮಾತ್ರ ನಾನು ಮ್ಯಾಗಿ ತಿನ್ನದಿದ್ರೆ ನನ್ನ ಜೀವ ಇಲ್ಲೇ ಹೋಗ್ಬಿಡುತ್ತೆ. ಹೀಗೆ ಬೆಳಿಗ್ಗೆ ಬೇಗನೆ ಎದ್ದು ಬಜಾರಿಗೆ ಹೊರಟೋದ್ಲು. ಸೂಪರ್ ಮಾರ್ಕೆಟಿಗೆ ಹೋಗುವ ದಾರಿಯಲ್ಲಿ ನೂಡಲ್ಸ್ ಅಂಗಡಿಯ ಬೋರ್ಡ್ ಹಾಕಿತ್ತು. ತಕ್ಷಣ ಅಂಗಡಿಗೆ ಹೋಗಿ ಹೊಟ್ಟೆ ತುಂಬ ಮ್ಯಾಗಿಯನ್ನು ತೆಗೆದು ತಿಂದ್ಲು. ಏನ್ ರುಚಿ! ಇದರ ರುಚಿ ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ಖಾರವಾಗಿ ಮ್ಯಾಗಿನ ತಿಂತ ಇದ್ರೆ ಅದರ ರುಚಿ ಬ್ರಹ್ಮಾಂಡ, ಅಮೋಘ. ರುಕ್ಕು ಮ್ಯಾಗಿಯನ್ನು ಹೊಗಳುತ್ತಾ ತಿನ್ನುವುದನ್ನು ನೋಡಿ ಒಬ್ಬ ಮಧ್ಯವಯಸ್ಸಿನ ವ್ಯಕ್ತಿ ಅಲ್ಲಿಗೆ ಬಂದ್ರು. ಏನಮ್ಮ, ನಿನಗೆ ಮ್ಯಾಗಿ ಅಂದ್ರೆ ಅಷ್ಟು ಇಷ್ಟನಾ? ಹೌದು ರೀ, ತುಂಬಾ ಇಷ್ಟ. ನಮ್ಮ ಮನೆಯವರು ಮಾತ್ರ ನನ್ನ ತಿನ್ಲಿಕ್ಕೆ ಬಿಡಲ್ಲ. ನನ್ನ ಹೆಸರು ಸುಬ್ಬಾರಾವು. ನಾಳೆ ಸೂಪರ್ ಮಾರ್ಕೆಟಿನ ಪಕ್ಕದಲ್ಲಿ ಮ್ಯಾಗಿ ಕಾಂಪಿಟೇಷನ್ ಇದೆ. ಯಾರು ನಾವು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು
ಮ್ಯಾಗಿಯನ್ನು ತಿಂದು ಖಾಲಿ ಮಾಡ್ತಾರೋ ಅವರಿಗೆ 10,000 ಬಹುಮಾನವಿದೆ. ಮ್ಯಾಗಿನ ತಿನ್ಬೇಕಾ? ನನಗೆ ಏನ್ ಬೇಡ. ಆ ಪೈಪೋಟಿ ಎಲ್ಲಿ ನಡೀತಾ ಇದೆ ಅಂತೇಳಿ. ರುಕ್ಕು ಅವನ ಬಳಿ ಅಡ್ರೆಸ್ ಅನ್ನು ತೆಗೆದುಕೊಂಡು ಮನೆಗೆ ಹೋದ್ಲು. ಸಂಜೆಯ ಸಮಯ ಶಾಂತಮ್ಮ ರುಕ್ಕುವನ್ನು ಊಟಕ್ಕೆ ಕರೆದ್ರು. ರುಕ್ಕು, ಊಟಕ್ಕೆ ಬಾರಮ್ಮ. ಬೇಡ ಅತ್ತೆ, ಇವತ್ತಿಂದ ನಾನು ಏನೂ ತಿನ್ನಲ್ಲ. ಅದೇನೇ, ಏನಾಯ್ತು? ಮನೇಲಿ ಯಾವುದು ಚೆನ್ನಾಗಿಲ್ವಾ? ಚೆನ್ನಾಗಿನೇ ಇದೆ ಅತ್ತೆ, ಆದ್ರೆ ಒಂದೊಂದ್ ದಿನ ಹೊಟ್ಟೆ ಖಾಲಿಯಾಗಿರುವುದು ಒಳ್ಳೇದಲ್ವಾ? ಹಬ್ಬೋ, ಇವಾಗ ಮ್ಯಾಗಿ ಅಂತ ಹೇಳಿದ್ದಿದ್ರೆ ಜಂಪ್ ಮಾಡ್ಕೊಂಡು ಓಡಿ ಬರ್ತಾ ಇದ್ದೆ. ಸರಿ ಸರಿ, ಊಟನ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಬೇಕಾದಾಗ ಊಟ ಮಾಡು. ಆ ದಿನ ರಾತ್ರಿ ರುಕ್ಕು ನಿದ್ರೆನೇ ಮಾಡಿಲ್ಲ. ಯಾವಾಗ ಬೆಳಿಗ್ಗೆ ಆಗ್ತದೆ ಅಂತ ಕಣ್ಣು ತೆರ್ಕೊಂಡು ಮಲ್ಕೊಂಡಿದ್ಲು. ತನ್ನೊಳಗೆ ತಾನೇ ಗೊಣಗ್ತಾ ಇದ್ಲು. ಪಕ್ಕದಲ್ಲಿ ಮಧು ಅವಳ ಮಾತನ್ನು ಕೇಳ್ತಾ ಇದ್ದ. ಹಬ್ಬಾ, ಈ ಸೂರ್ಯ ಎಲ್ಲಿದ್ದಾನೆ? ಬೇಗ ಭೂಮಿನ ಸುತ್ತಿ ಬರಕ್ಕಾಗಲ್ವಾ? ಅವನಿಗೆ ಟೈಮೇ ಗೊತ್ತಾಗಲ್ವಾ? ಇವಾಗ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಿ ಆಫೀಸಿಗೆ ಹೋಗ್ಬೇಕಾ? ಸುಮ್ನೆ ಬಾಯಿ ಮುಚ್ಕೊಂಡು ಮಲ್ಗಿ ನಿದ್ರೆ ಮಾಡು. ಯಾಕೆ ನಿದ್ರೆಯಲ್ಲಿ ಗೊಣಗ್ತಾ ಇದ್ದೀಯಾ? ಅದರ ಕಷ್ಟ ಏನು ಅಂತ ನಿಂಗೆ ಗೊತ್ತಾ? ಮಧು ಆಫೀಸಿಗೆ ಹೋದ ನಂತರ ಶಾಂತಮ್ಮ ಟಿವಿ ಮುಂದೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾಗ ರುಕ್ಕು ಸೂಪರ್ ಮಾರ್ಕೆಟಿಗೆ ಹೋದ್ಲು. ಬನ್ನಿಯಮ್ಮ, ಬನ್ನಿ, ಬನ್ನಿಯಯ್ಯ, ಬನ್ನಿ. ಯಾರು ಮ್ಯಾಗಿನ ಜಾಸ್ತಿ ತಿಂತೀರೋ ಅವರಿಗೆ ಬಹುಮಾನ ಕೊಡ್ತೀವಿ. ರುಕ್ಕು ವೇಗವಾಗಿ ಹೋಗಿ ಒಂದು ಬೌಲ್ ಮುಂದೆ ನಿಂತ್ಕೊಂಡ್ಲು. ಪೈಪೋಟಿ ಆರಂಭವಾಯಿತು. ಅದರಲ್ಲಿ ಸುಮಾರು ಮಂದಿ ಪೈಪೋಟಿಯಲ್ಲಿ ಭಾಗವಹಿಸಿದ್ರು. ಅವರೆಲ್ಲ ಹಣಕ್ಕೋಸ್ಕರ ತಿಂದ್ರೆ ರುಕ್ಕು ಮ್ಯಾಗಿ ಮೇಲೆ ಇರುವ ಪ್ರೀತಿಯಿಂದ ತಿಂತಾ ಇದ್ಲು. ತನ್ನ ಮುಂದೆ ಇರುವ ಮ್ಯಾಗಿಯನ್ನು ತಿಂದು ತಕ್ಷಣ ಖಾಲಿ ಮಾಡಿದ್ಲು. ಜನರೆಲ್ಲ ಅವಳನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರು. ಇಷ್ಟು ದಿನ ಇಷ್ಟೊಂದು ಫಾಸ್ಟ್ ಆಗಿ ಇದುವರೆಗೂ ಯಾರು ಕೂಡ ಮ್ಯಾಗಿನ ತಿನ್ಲೇ ಇಲ್ಲ. ನಿಮ್ಮ ಡೆಡಿಕೇಶನ್ ನನಗೆ ಇಷ್ಟವಾಯಿತು. ತಗೊಳ್ಳಿ 10,000. 10,000 ಮಾತ್ರನಾ? ಅಯ್ಯೋ ದೇವ್ರೆ, ಇದಕ್ಕೆ ಎಷ್ಟು ಮ್ಯಾಗಿ ಸಿಗುತ್ತೋ ಏನೋ. ಬೇಗ ಮನೆಗೆ ಹೋಗ್ಬೇಕು. ರುಕ್ಕು ಮನೆಗೆ ಹೋದ್ಲು. ಶಾಂತಮ್ಮನಿಗೆ ಗೊತ್ತಾಗದ ರೀತಿ ತನ್ನ ರೂಮಿಗೆ ಹೋದ್ಲು. ಆವಾಗ ಆರಂಭವಾಯಿತು ಅವಳ ಸಮಸ್ಯೆ. ಒಂದೇ ಸಲಕ್ಕೆ ಅಷ್ಟೊಂದು ಮ್ಯಾಗಿ ತಿಂದ ಕಾರಣ ಅವಳ ಶರೀರ ಅದಕ್ಕೆ ಹೊಂದಿಕೊಳ್ಳಲಿಲ್ಲ. ತಿಂದ ಮ್ಯಾಗಿ ಯಾವುದು ಜೀರ್ಣವಾಗದೆ ಹೊಟ್ಟೆಯೆಲ್ಲ ಗಟ್ಟಿಯಾಗಲು ಆರಂಭಿಸಿತು. ಅವಳು ಕೂಡ ತುಂಬಾ ಉಬ್ಬಿ ಹೋದ್ಲು. ಏನಿದು? ನನಗೆ ಏನೋ ಆಗ್ತಾ ಇದೆ. ಅನವಶ್ಯಕವಾಗಿ ತಿಂದು ಮೈನ ಹಾಳು ಮಾಡ್ಕೊಂಡ. ಈ ವಿಷಯ ನನ್ನ ಗಂಡ ಅತ್ತೆಗೆ ಗೊತ್ತಾದ್ರೆ ನನ್ನ ಬೈತಾರೆ. ಅಯ್ಯೋ, ಇವತ್ತಿಡೀ ರೂಮ್ ಒಳಗೆ ಇರ್ತೀನಿ. ಸ್ವಲ್ಪ ಸಮಯದಲ್ಲಿ ರುಕ್ಕುವಿಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ಅಳಲು ಆರಂಭಿಸಿದ್ಲು. ಆ ಶಬ್ದವನ್ನು ಕೇಳಿ ಮಧು ಮತ್ತು ಶಾಂತಮ್ಮ ಓಡಿ ಓಡಿ ಬಂದ್ರು. ರುಕ್ಕು, ಏನಾಯ್ತಮ್ಮ? ಯಾಕಮ್ಮ ಅಳ್ತಾ ಇದ್ದೀಯಾ? ಯಾಕೆ ನಿನ್ ಮುಖ ಎಲ್ಲ ಒಂಥರ ಆಗಿದೆ? ಮೈ ಕೂಡ ಉಬ್ಬಿ ಹೋಗಿದೆ. ಅತ್ತೆ, ಏನಾಯ್ತು ಅಂತ ಹೇಳೇ. ಅತ್ತೆ, ನಾನು ಮ್ಯಾಗಿ ಪೈಪೋಟಿಗೆ ಹೋಗಿದ್ದೆ. ಎಲ್ಲರಿಗಿಂತ ತುಂಬಾ ಮ್ಯಾಗಿ ನಾನೇ ತಿಂದೆ. ಆವಾಗಿಂದ ನನಗೆ ಹೊಟ್ಟೆ ಸರಿನೇ ಇಲ್ಲ. ತುಂಬಾ ನೋವಾಗ್ತಿದೆ. ಅಯ್ಯೋ ದೇವ್ರೆ, ಮ್ಯಾಗಿ ಪೈಪೋಟಿಗೆ ಹೋಗಿದ್ದ? ಎಷ್ಟು ತಿಂದೆ? 4 ಕೆಜಿ ಮ್ಯಾಗಿ ತಿಂದೆ. ಅಯ್ಯೋ ದೇವ್ರೆ, 4 ಕೆಜಿನಾ? ಅಯ್ಯೋ ಮ್ಯಾಗಿ ಹುಚ್ಚಿ, ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಹಾಗೆ ಹೇಳಿ ರುಕ್ಕುವನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದ್ರು. ಹಾಸ್ಪಿಟ್ಲಲ್ಲಿ ತಿಂದಿದ್ನ ವಾಂತಿ ಮಾಡಿಸಿ ತುಂಬಾ ಸೂಜಿಯನ್ನು ಚುಚ್ಚಿದ್ರು. ಮನೆಗೆ ಬರುವಷ್ಟರಲ್ಲಿ ರುಕ್ಕು ತುಂಬಾನೇ ಬಲಹೀನವಾಗಿದ್ಲು. ಯಾಕೆ ರುಕ್ಕು ಆ ರೀತಿ ಕೆಲಸ ಮಾಡಿದ್ದು? ನೀವು ಮನೆಯಲ್ಲೇ ತಿನ್ಲಿಕ್ಕೆ ಬಿಡ್ಲಿಲ್ಲ ಅಲ್ವಾ? ಸರಿ ಆಗೋಯ್ತು. ಇವಾಗ ನೀನು ಗೆದ್ದಂತಹ 10,000 ಹಾಸ್ಪಿಟಲ್ ಖರ್ಚಿಗೆ ಸರಿಯಾಯಿತು. ಆರೋಗ್ಯನೂ ಹೋಯ್ತು, ಮನಶಾಂತಿ ಕೂಡ ಹೊರಟೋಯ್ತು. ನಾನೇನು ಕನ್ಸ ಕಂಡಿದ್ದೆ ಹೀಗೆ ಆಗುತ್ತೆ ಅಂತ. ಇವತ್ತಿಂದ ನನಗೆ ಮ್ಯಾಗಿ ಬೇಡ, ಏನೂ ಬೇಡ. ಇನ್ ಮುಂದೆ ನಾನು ಮನೆ ಬಿಟ್ಟು ಕೂಡ ಹೊರಗಡೆ ಹೋಗಲ್ಲ. ಇವತ್ ನನ್ನ ಜೀವನೇ ಹೋಗಿರುತ್ತೆ. ಹಾಗೆ ಅಲ್ಲ ಕಣೆ, ಯಾವತ್ತಾದ್ರೂ ಮನೆಯಲ್ಲೇ ಮಾಡಿ ತಿನ್ನು. ಹೊರಗಡೆ ಹೋಗಿ ಅಂಗಡಿಯಲ್ಲಿ ಮಾತ್ರ ತಿನ್ಲೇಬೇಡ. ಹಬ್ಬ ದೇವ್ರೇ, ಇನ್ ಮುಂದೆ ನನಗೆ ಏನು ಬೇಡ. ತರಕಾರಿ ಸಾರು ಹಾಕಿ ಅನ್ನ ಕೊಟ್ರೆ ಸಾಕು. ಇನ್ನೊಂದು ಸಲ ನಾನು ಮ್ಯಾಗಿ ತಿಂದ್ರೆ ನನ್ ಬಾಯಿಗೆನೇ ಕೊಡಿ. ಶಾಂತಮ್ಮ ಮಧು ರುಕ್ಕುವಿನ ಬುದ್ಧುಸುತನ ನೋಡಿ ನಗ್ತಾ ಇದ್ರು.